ಹಾಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಚಾಂದಿನಿ. ಇದೀಗ ಮುಖ್ಯಾಂಶಗಳು. ಕಾಡಾನೆ ಸೆರೆ ಕಾರ್ಯಾಚರಣೆ ಆಪರೇಷನ್ ವಿಕ್ರಾಂತ್ 2ನೇ ದಿನಕ್ಕೆ ತಾತ್ಕಾಲಿಕ ಶಿಬಿರದಲ್ಲಿ ಸಾಕಾನೆಗಳು. ಯಾವುದೇ ಕಾಯಿಲೆ ಇರಲಿ ಮೊದಲು ಚಿಕಿತ್ಸೆ ಪಡೆಯಿರಿ, ವೈದ್ಯರ ಸಂಘದ ಅಧ್ಯಕ್ಷ ಡಾಕ್ಟರ್ ಶ್ರೀರಂಗ ಡಾಂಗೆ ಸಲಹೆ. ಬೇಲೂರಿನ ಕಾನನಹಳ್ಳಿ ಅರಣ್ಯದಲ್ಲಿ ಕಾಡಾನೆ ವಿಕ್ರಾಂತ್ನನ್ನ ಸೆರೆ ಹಿಡಿಯಲು ಆಪರೇಷನ್ ವಿಕ್ರಾಂತ್ 2ನೇ ದಿನಕ್ಕೆ ಕಾಲಿಟ್ಟಿದೆ. ಇಟಿಎಫ್ ಸಿಬ್ಬಂದಿ ವಿಕ್ರಾಂತ್ನ ಸ್ಥಳವನ್ನ ಪತ್ತೆ ಹಚ್ಚಿ ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಬೇಲೂರಿನಲ್ಲಿ ಭಾನುವಾರದಿಂದ ಆರಂಭವಾದ ಕಾರ್ಯಾಚರಣೆಯಲ್ಲಿ ಬೆಕ್ಕೋಡು ತಾತ್ಕಾಲಿಕ ಶಿಬಿರದಿಂದ ಆಗಮಿಸಿದ ಸಾಕಾನೆಗಳಾದ ಪ್ರಶಾಂತ್, ಧನಂಜಯ್, ಕಂಚನ್, ಕರ್ನಾಟಕ ಭೀಮಾ, ಹರ್ಷ, ಏಕಲವ್ಯ ಮತ್ತು ಮಹೇಂದ್ರ ಪಾಲ್ಗೊಂಡಿವೆ. ನಿನ್ನೆ 6 ಗಂಟೆಗಳ ಕಾಲ ನಡೆಯುವ ಕಾರ್ಯಾಚರಣೆಯಲ್ಲಿ ಅರಣ್ಯ ಇಲಾಖೆ ವಿಕ್ರಾಂತ್ಗೆ ಅರವಳಿಕೆ ಚುಚ್ಚುಮದ್ದು ನೀಡುವಲ್ಲಿ ವಿಫಲವಾದರೂ ಇಂದಿನ ಕಾರ್ಯಾಚರಣೆಯಲ್ಲಿ ಎಟಿಎಫ್ ತಂಡವು ವಿಕ್ರಾಂತ್ನನ್ನ ಕಾಡಾನೆಗಳ ಗುಂಪಿನಿಂದ ಬೇರ್ಪಡಿಸಲು ಯಶಸ್ವಿಯಾಗಿದೆ. ಪ್ರಸ್ತುತ ವಿಕ್ರಾಂತ್ ಅರಣ್ಯದೊಳಗೆ ಒಂಟಿಯಾಗಿ ನಿಂತಿದ್ದು ವೈದ್ಯರು ಸಾಕಾನೆಗಳೊಂದಿಗೆ ಅದಕ್ಕೆ ಚುಚ್ಚುಮದ್ದು ನೀಡುವ ಪ್ರಯತ್ನದಲ್ಲಿದ್ದಾರೆ. ಯಾವುದೇ ಕಾಯಿಲೆ ಇದ್ರೂ ಮೊದಲೇ ಗಮನ ನೀಡಿ ತಕ್ಷಣ ಚಿಕಿತ್ಸೆ ಪಡೆಯಬೇಕು ಎಂದು ಹಾಸನದಲ್ಲಿ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷ ಡಾಕ್ಟರ್ ಶ್ರೀರಂಗ ಡಾಂಗೆ ಹೇಳಿದರು. ಹಾಸನದ ಸಾಲಗಾಮೆ ರಸ್ತೆ ಬಳಿ ಇರುವ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಂಗಣದಲ್ಲಿ ಭಾರತೀಯ ವೈದ್ಯಕೀಯ ಸಂಸ್ಥೆ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಮಹಿಳಾ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರೆಡ್ ಕ್ರಾಸ್ ಸಂಸ್ಥೆ ಆರೋಗ್ಯದ ಬಗ್ಗೆ ಜಾಗೃತಿ ನೀಡುತ್ತದೆ. ರಕ್ತಹೀನತೆ ಹೆಚ್ಚಾಗಿರುವ ಮಹಿಳೆಯರಿಗೆ ಹಿಮೋಗ್ಲೋಬಿನ್, ಥೈರಾಯ್ಡ್, ಬ್ಲಡ್ ಶುಗರ್ ಪರೀಕ್ಷೆಯನ್ನ ಮಾಡುವುದು ಮುಖ್ಯ ಎಂದು ತಿಳಿಸಿದರು. ಭಾರತೀಯ ವೈದ್ಯಕೀಯ ಸಂಘದ ಕಾರ್ಯದರ್ಶಿ ಡಾ ಶಿವಪ್ರಸಾದ್ ಮಾತನಾಡಿ, ರೆಡ್ ಕ್ರಾಸ್ ಸಂಸ್ಥೆ ಆರೋಗ್ಯ ಶಿಬಿರಗಳನ್ನು ಆಯೋಜಿಸಿ ಮಹಿಳೆಯರಿಗೆ ಬ್ಲಡ್ ಕ್ಯಾನ್ಸರ್ ತಪಾಸಣೆ ಮಾಡುತ್ತಿದೆ. ಬೆಂಗಳೂರಿನಿಂದ ನುರಿತ ಕ್ಯಾನ್ಸರ್ ತಜ್ಞರು ಪಾಲ್ಗೊಂಡು ಮಹಿಳೆಯರಿಗೆ ಲಾಭವನ್ನ ನೀಡುತ್ತಿದ್ದಾರೆ. ಹೆಲ್ತ್ ಕ್ಯಾಂಪ್ಸ್ ತುಂಬಾನೇ ಮಾಡ್ತಾ ಇದ್ದಾರೆ. ಇದರ ಸದುಪಯೋಗಗಳು ತುಂಬಾ ಜನ ಪಡೆದುಕೊಳ್ತಾ ಇದ್ದೀರಿ. ಇದು ಇದೇ ರೀತಿ ಮುಂದುವರಿದೆ. ಇಂತಹ ಒಳ್ಳೆಯ ಕೆಲಸಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆಯಿದೆ. ಈ ದಿನ ಮುಖ್ಯವಾದಂತೆ ಬ್ರೆಸ್ಟ್ ಕ್ಯಾನ್ಸರ್ ತಪಾಸಣೆ. ಮೋನಿಕಾ ಪನ್ಸಾರಿ ಅವರು ಕೋಟಿಸ್ ಆಸ್ಪತ್ರೆ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರಿಂದ ಬಂದಿದ್ದಾರೆ. ಇದರ ಸದುಪಯೋಗ ಎಲ್ಲರೂ ಪಡೆದುಕೊಳ್ಬೇಕಾಗುತ್ತೆ. ಎಸ್ಪೆಷಲಿ ಇವತ್ತಿನ ದಿನ ವುಮನ್ಸ್ ಡೇ ಪ್ರಯುಕ್ತ ಇದನ್ನು ಆಚರಿಸ್ತಾ ಇರೋದ್ರಿಂದ ಮಹಿಳೆಯರಿಗಾಗಿ ಇದನ್ನ ಮಾಡಿಕೊಟ್ಟು ಮಹಿಳೆಯರಿಗೋಸ್ಕರ ಬೆಂಗಳೂರಿನಿಂದ ಒಬ್ಬ ನುರಿತ ಕ್ಯಾನ್ಸರ್ ತಜ್ಞರನ್ನ ಕರೆಸಿರೋದಕ್ಕೆ ರೆಡ್ ಕ್ರಾಸ್ ಸಂಸ್ಥೆ ಹಾಗೂ ಎಲ್ಲ ನಿರ್ದೇಶಕರಿಗೂ ಸಾವಿತ್ರಿ, ಎಸ್ಪೆಷಲಿ ಸಾವಿತ್ರಿ ಮೇಡಮ್ ಅವರು ಇವರನ್ನ ಕರೆಸ್ಕೊಳ್ಳೋದ್ರಲ್ಲಿ ಅವರ ಪಾತ್ರನೇ ಮುಖ್ಯವಾಗಿತ್ತು. ಇದರ ಸದುಪಯೋಗ ಎಲ್ಲರೂ ಪಡೆಯಿರಿ. ಮಹಿಳೆಯರೀಗ ಹೇಳ್ದಂಗೆ ಭೂಮಿಲಷ್ಟೇ ಅಲ್ಲದೆ ಆಕಾಶಯಾನದಲ್ಲೂ ಕೂಡ ಎಲ್ಲ ಮಹಿಳೆಯರು ಪಾಲ್ಗೊಳ್ತಿದ್ದಾರೆ. ಸೊ ಮಹಿಳೆಯರು ಪುರುಷರಿಗಿಂತ ಉನ್ನತರು. ಇದು ಪ್ರಕೃತಿನೇ ಹೇಳಿರೋದು. ವುಮನ್ಸ್ ಆರ್ ನಾಟ್ ಇನ್ಫೀರಿಯರ್, ದೇ ಆರ್ ಆಲ್ವೇಸ್ ಸುಪೀರಿಯರ್ ಟು ಮೆನ್. ಯಾಕೆಂತಂದ್ರೆ ಈಗ ಒಂದು ಒಲಿಂಪಿಕ್ಸ್ ಅಷ್ಟೇ ಅಂದ್ರೆ ಸೈಂಟಿಫಿಕ್ ಆಗಿ ಹೇಳ್ಬೇಕು ಅಂತಂದ್ರೆ ಒಂದು ಭ್ರೂಣ, ಎಲ್ಲ ಗೈನಕಾಲಜಿಸ್ಟಿದ್ದೀರಾ, ಭ್ರೂಣ ಮೊದಲ ಹಂತದಲ್ಲಿ ಇನ್ನೂ ಡಿಫ್ರೆನ್ಶಿಯೇಟ್ ಆಗಿರೋದಿಲ್ಲ. ಲಿಂಗ ಯಾವುದು ಅನ್ನೋದನ್ನ ಇದಾಗಕ್ಕೆ ಮುಂಚೆ ಈ ಕಾರ್ಯಕ್ರಮದಲ್ಲಿ ಪೋರ್ಟಿಸ್ ಆಸ್ಪತ್ರೆಯ ಕ್ಯಾನ್ಸರ್ ತಜ್ಞ ವೈದ್ಯರಾದಂತಹ ಬೆಂಗಳೂರಿನ ಡಾ ಮೋನಿಕಾ ಪನ್ಸಾರಿ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಚೇರ್ಮನ್ ಎಚ್ಪಿ ಮೋಹನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬೇಲೂರಿನಲ್ಲಿ ಕರ್ನಾಟಕ ಬಂದ್ಗೆ ಕರವೇ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಅಧ್ಯಕ್ಷ ಬಿಎಸ್ ಬೋಜೇಗೌಡ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅವರು 22ರಂದು ನಡೆಯುವ ಬಂದ್ನಿಂದ ವಿದ್ಯಾರ್ಥಿಗಳು, ವ್ಯಾಪಾರಸ್ಥರು ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗುವುದೆಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಪಿಯುಸಿ ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಗಳು, ಹಬ್ಬ ಹರಿದಿನಗಳು ಹತ್ತಿರ ಇದ್ದುದರಿಂದ ಸಾರ್ವಜನಿಕ ಜೀವನ ಮತ್ತು ವ್ಯಾಪಾರಕ್ಕೆ ಅವಾಂತರ ಸಂಭವಿಸಬಹುದು. ತಮ್ಮ ಬೇಡಿಕೆಗೆ ಸಮರ್ಥನೆಗಾಗಿ ವಾಟಾಳ್ ನಾಗರಾಜ್ ಅವರು ಬಂದ್ ಮಾಡುವುದಕ್ಕಿಂತ ಬೇರೆ ಯಾವುದಾದರೂ ಹೋರಾಟಗಳನ್ನು ಮಾಡುವ ಮೂಲಕ ಸರ್ಕಾರದ ಗಮನ ಸೆಳೆಯಬೇಕೆಂದು ಸೂಚಿಸಿದ್ದಾರೆ. ಸ್ನೇಹಿತರೆ, ಇದೇ ತಿಂಗಳ ಮಾರ್ಚ್ 22ರಂದು ವಾಟಾಳ್ ನಾಗರಾಜ್ ಅವರು ಕರೆ ನೀಡಿರುವ ಕರ್ನಾಟಕ ಬಂದ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಸಂಪೂರ್ಣ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಕಾರಣ ಇಷ್ಟೇ, ಏನು
ಈಗಾಗಲೇ PUC ಪರೀಕ್ಷೆಗಳು ಪ್ರಾರಂಭವಾಗಿದ್ದು ಇದೇ ಮಾರ್ಚ್ 21ರಿಂದ SSLC ಹಾಗೂ ಮತ್ತು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಪರೀಕ್ಷೆಗಳು ಸಹ ಪ್ರಾರಂಭವಾಗ್ತಿದ್ದಾವೆ. ಇಂಥ ಸಂದರ್ಭದಲ್ಲಿ ಕರ್ನಾಟಕವನ್ನು ಬಂದ್ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಆಗ್ತದೆ. ಅಲ್ಲದೆ ಏನಿವತ್ತು ಬೆಳಗಾವಿ ವಿಚಾರವಾಗಿ ಈ ವಾಟಾಳ್ ನಾಗರಾಜ್ ಅವರು ಬಂದ್ಗೆ ಕರೆ ಕೊಟ್ಟಿರುವುದು ಹಾಸ್ಯಾಸ್ಪದ. ಏಕೆಂದರೆ ಬಂದ್ ಮಾಡುವುದರಿಂದ ಅಲ್ಲೇ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕೆ ಬದಲಾಗಿ ಇವರು ಬೇರೆ ರೀತಿಯ ಹೋರಾಟವನ್ನು ಮಾಡುವುದರ ಮೂಲಕ ಸರ್ಕಾರದ ಗಮನವನ್ನು ಸೆಳೆದು ಅಲ್ಲೇ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಯೋಚನೆ ಮಾಡಬೇಕು. ನಾನು ಯಾವುದೇ ಕಾರಣಕ್ಕೂ ಬೇಲೂರನ್ನು ಸಹ ಬಂದ್ ಮಾಡಬಾರ್ದು ಅಂತೇಳಿ ವರ್ತಕರಲ್ಲಿ ಮನವಿ ಮಾಡ್ಕೊತಿದ್ದೀನಿ. ಈ ಬಂದಿಗೆ ಸಂಘಟನೆಗಳಿರ್ಬೋದು, ಆಟೋ ಚಾಲಕರಿರ್ಬೋದು, ವರ್ತಕರು, ಹೋಟೆಲ್ ಮಾಲೀಕರು, ಸಂಘ ಸಂಸ್ಥೆಗಳಾಗಲಿ ಹಾಗೂ ಶಾಲಾ ಕಾಲೇಜುಗಳು ಸಹ ಈ ಬಂದಿಗೆ ಬೆಂಬಲ ಕೊಡಬಾರ್ದು ಅಂಥೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ತಾಲೂಕು ಅಧ್ಯಕ್ಷನಾದ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಸ್ಪರ್ಧಾ ಜಗತ್ತನ್ನ ಎದುರಿಸಲು ಸರ್ವ ಸನ್ನದ್ಧವಾಗಿ ನಿಂತ ನಿಮ್ಮ ಮುದ್ದು ಮಗುವಿಗೊಂದು ಸುಂದರ ವಾತಾವರಣವಿರುವ ಶಾಲೆಯ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ಇದು ನಿಮಗಾಗಿ ಅದ್ಭುತವಾದ ಅವಕಾಶವೊಂದನ್ನ ನೀಡಿ ನಿಮ್ಮ ಮಗುವಿನ ಅಂತರಾಳದಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆಯನ್ನ ಅನಾವರಣಗೊಳಿಸಲು ಸಜ್ಜಾಗಿ ನಿಂತಿದೆ ಹಾಸನದ ಪ್ರತಿಷ್ಠಿತ CBSE ಸ್ಕೂಲ್ಗಳಲ್ಲಿ ಒಂದಾದ ಟೈಮ್ಸ್ ಗುರುಕುಲ CBSE ಸ್ಕೂಲ್. ಟೈಮ್ಸ್ ಗುರುಕುಲ CBSE ಶಾಲೆಯ ವಿಶೇಷತೆಗಳು: ಶಾಂತತೆಯ ನಿಸರ್ಗದ ಮಡಿಲಿನಲ್ಲಿ ಗುರುಕುಲ ಪದ್ಧತಿಯ ಜೊತೆಗೆ ಅತ್ಯದ್ಭುತವಾದ ತಾಂತ್ರಿಕ ಮತ್ತು ವೈಜ್ಞಾನಿಕ ನೆಲೆಗಟ್ಟಿನ ದೂರದೃಷ್ಟಿಯುತವಾದ ವಿದ್ಯಾಭ್ಯಾಸ, ಪೋಷಣೆಯ ಮತ್ತು ಸುರಕ್ಷಿತ ಪರಿಸರವನ್ನ ನಮ್ಮ ಟೈಮ್ಸ್ ಗುರುಕುಲ CBSE ಶಾಲೆಯು ಒದಗಿಸುತ್ತಾ ಇದ್ದು, ವಿದ್ಯಾರ್ಥಿಯನ್ನ ಸಮಾಜದ ಉತ್ತಮ ನಾಗರಿಕನನ್ನಾಗಿ ರೂಪಿಸುವ ಮೌಲ್ಯಯುತವಾದ ಶಿಕ್ಷಣ ಪದ್ಧತಿಯನ್ನ ಒಳಗೊಂಡಿದೆ. ಕಿಂಡರ್ಗಾರ್ಟನ್ ಮಕ್ಕಳಿಗೆ ಕೌಶಲ್ಯಯುತವಾದ ಸ್ಪೆಷಲೈಸ್ಡ್ ಪಠ್ಯದ ಜೊತೆ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಅಡ್ವಾನ್ಸ್ಡ್ ಲ್ಯಾಬ್ನ ವ್ಯವಸ್ಥೆ, ನುರಿತ CBSE ಪಠ್ಯಕ್ರಮದ ಅನುಭವಿ ಅಧ್ಯಾಪಕರ ಜೊತೆಗೆ ಅತ್ಯಾಧುನಿಕ ಸ್ಮಾರ್ಟ್ ಬೋರ್ಡ್ಗಳನ್ನು ಒಳಗೊಂಡಿರುವಂತಹ ತರಗತಿಗಳ ವ್ಯವಸ್ಥೆ, ಪರಿಣಿತರಿಂದ ಹ್ಯಾಂಡ್ ರೈಟಿಂಗ್ ತರಬೇತಿ, ವಿಶೇಷ ಪರಿಣಿತರಿಂದ 8ನೇ ತರಗತಿಯಿಂದಲೇ ಎಲ್ಲಾ ಮಕ್ಕಳಿಗೆ CET, NEET, JEE ಫೌಂಡೇಶನ್ ತರಗತಿಗಳು, GPS ಸೌಲಭ್ಯದೊಂದಿಗೆ ಉತ್ತಮ ಸಾರಿಗೆ ವ್ಯವಸ್ಥೆ, ಹಾರ್ಸ್ ರೈಡಿಂಗ್, ಸ್ಕೇಟಿಂಗ್, ಮ್ಯೂಸಿಕ್, ಕರಾಟೆ, ಡ್ಯಾನ್ಸ್, ರೊಬೋಟಿಕ್ ಕ್ಲಾಸಸ್, ಡ್ರಾಯಿಂಗ್, ಚೆಸ್ ಮುಂತಾದ ಕ್ರೀಡೆಗಳಿಗೆ ನುರಿತ ತರಬೇತಿದಾರರಿಂದ ತರಗತಿಗಳನ್ನು ನೀಡಲಾಗ್ತಾ ಇದೆ. ಕನ್ನಡ, ಇಂಗ್ಲಿಷ್, ಹಿಂದಿ ಇಂತಹ ಭಾಷಾವಾರು ಕಲಿಕಾ ಬೆಳವಣಿಗೆಗೆ ಹಲವಾರು ಹೊಸ ಮಾರ್ಗದರ್ಶಕ ವಿಧಾನಗಳನ್ನು ಅಳವಡಿಸಲಾಗಿದೆ. ಶಾಲಾಂಗಣದಲ್ಲಿಯೇ ಕ್ಯಾಂಟೀನ್ ಸೌಲಭ್ಯ, ಯಾವುದೇ ರೀತಿಯ ಡೊನೇಷನ್ ಇರುವುದಿಲ್ಲ. 2025-26ನೇ ಸಾಲಿನ ದಾಖಲಾತಿ ಪೂರ್ವ ಪ್ರಾಥಮಿಕ ತರಗತಿಯಿಂದ 12ನೇ ತರಗತಿಯವರೆಗೆ ಪ್ರಾರಂಭವಾಗಿದೆ. ಈಗಲೇ ನಿಮ್ಮ ಮಗುವಿನ ನೋಂದಣಿ ಮಾಡಿಸಿ. ಮಗುವಿನ ಭವಿಷ್ಯಕ್ಕೊಂದು ಭದ್ರ ಬುನಾದಿಯನ್ನ ಟೈಮ್ಸ್ ಗುರುಕುಲದೊಂದಿಗೆ ಆರಂಭಿಸಿ. ಹಾಸನದಲ್ಲಿ ರೈತರ ಸಾಲ ವಸೂಲಿಗಾಗಿ ನೋಟಿಸ್ ಜಾರಿ ಮಾಡದೆ ಹರಾಜು ನಡೆಸಿರುವುದನ್ನ ರೈತ ಸಂಘದ ಶಾಂತಕುಮಾರ್ ಎಚ್ಚರಿಕೆ ನೀಡಿ ಕೆನರಾ ಬ್ಯಾಂಕ್ ಕಚೇರಿ ಪ್ರಬಂಧಕರಿಗೆ ಮನವಿಯನ್ನ ಸಲ್ಲಿಸಿದರು. ಹಾಸನದ ರೈತ ಸಂಘದ ಜಿಲ್ಲಾಧ್ಯಕ್ಷ HB ಧರ್ಮರಾಜು ಮಾಧ್ಯಮದವರೊಂದಿಗೆ ಮಾತನಾಡಿ ಕೆನರಾ ಬ್ಯಾಂಕ್ ವಿರುದ್ಧ ದಬ್ಬಾಳಿಕೆಗೆ ಎಚ್ಚರಿಕೆಯನ್ನ ನೀಡಿದರು. ಅವರು ಹೇಳಿದಂತೆ 3 ಲಕ್ಷ ಕೃಷಿ ಸಾಲದ ಪೈಕಿ 6,66,758 ರು ಬಾಕಿ ಇರುವವರೆಗೆ ಹರಾಜಿಗೆ ನೋಟಿಸ್ ನೀಡದೆ ಜಮೀನನ್ನ ಹರಾಜಿಗೆ ಇಟ್ಟಿದ್ದಾರೆ. ಜಮೀನಿನ ಅಂದಾಜು ಬೆಲೆ 1.5 ಕೋಟಿ ರು ಆದರೆ 10 ಲಕ್ಷ ರುಗೆ ಅಂದಾಜು ಮಾಡಲಾಗಿದೆ. ರೈತರು 1 ತಿಂಗಳ ಕಾಲಾವಧಿ ಕೇಳಿದ್ದಾರೆ. ವೃದ್ಧಾಪ್ಯ ವೇತನ ಬಿಡುಗಡೆ ಮಾಡಿ ರೈತರ ಹಿತವನ್ನ ಕಾಪಾಡುವಂತೆ ಎಚ್ಚರಿಕೆಯನ್ನ ನೀಡಿದರು. ಧರ್ಮರಾಜ್ ಅಂತ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರು, ಕಬ್ಬು ಬೆಳೆಗಾರರ ಸಂಘ, ನಮ್ಮ ಶಾಂತಕುಮಾರ್ ನೇತೃತ್ವದ ನಮ್ಮ ಸಂಘಟನೆ ಇವತ್ತು ಹಾಸನ ಜಿಲ್ಲಾ ಕೆನರಾ ಬ್ಯಾಂಕ್ ನ ಮುಂದೆ ಇದ್ದೀವಿ. ಇಲ್ಲಿ ಬಂದು ನಾವು 2-3 ದಿವಸದಿಂದ ಕೇಳ್ತಾ ಇರೋದಿಷ್ಟೇ, ರೈತರು ಮಳೆ ಇಲ್ದಲೆ, ಬೆಳೆ ಇಲ್ದಲೆ, ಕರೆಂಟ್ ಇಲ್ದಲೆ, ವಿದ್ಯುತ್ ಇಲ್ದಲೆ ಸಾಲ ಮಾಡಿದಂತನ್ನ ಕಟ್ಟಕ್ಕಾಗ್ತಾ ಇಲ್ಲ. ಈಗಾಗಲೇ ನಮ್ಮ ಹೋರಾಟ ನಡೀತಾ ಇದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಸಾಲ ಮನ್ನಾ ಒತ್ತಾಯಿಸ್ತಾ ಇದೀವಿ. ದಯವಿಟ್ಟು ನೀವು ರೈತರ ಮೇಲೆ ಹಾಕಿರುವಂತ ಮೊಕದ್ದಮೆಗಳು, ಹಾಗೇನೆ ರೈತರ ಜಮೀನನ್ನ ಕೇವಲ 3 ಲಕ್ಷಕ್ಕೋಸ್ಕರ
ಕೋಟ್ಯಾಂತರ ಬೆಲೆ ಬಾಳುವ ಜಮೀನುಗಳನ್ನ ಹರಾಜಿಗಿಡ್ತಾ ಇದ್ದೀರಿ. ಇದನ್ನ ನಿಲ್ಲಿಸಿ ದಯವಿಟ್ಟು ಇದನ್ನ ಇದ್ ಮಾಡಿ ಅಂದ್ರೆ ಅಕ್ಸೆಪ್ಟ್ ಮಾಡಲ್ಲ. ಅವ್ರು ಅರ್ಜಿ ಕೊಟ್ಟು ಹೋಗ್ರಿ ನೀವು ಅನ್ನೋ ಒಂದು ಉತ್ತರವನ್ನ ಇವತ್ತು ಇಲ್ಲಿ ಈ ಬ್ಯಾಂಕಿನ ಸಿಬ್ಬಂದಿ ವರ್ಗದವ್ರು ಮಾಡ್ತಾ ಇದ್ದಾರೆ. ತಾತ್ಸಾರ ಮನೋಭಾವ, ರೈತರನ್ನ ಬಹಳ ಹಗುರವಾಗಿ ಪರಿಗಣಿಸ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ಇವತ್ತು ನಾವು ಇಲ್ಲಿ ಬಂದು ಸೇರಿದ್ದೀವಿ. ಇವರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಇವತ್ತು ಮೈಕ್ರೋ ಫೈನಾನ್ಸ್ಗಳು ಏನು ಜನರ ಮೇಲೆ ದಾಳಿ ಮಾಡ್ತಾವೋ ಅದ್ರ 10ರಷ್ಟು ಇವತ್ತು 1 ಲಕ್ಷಕ್ಕೆ 3 ಲಕ್ಷ, 3 ಲಕ್ಷಕ್ಕೆ 7 ಲಕ್ಷ ಹಿಂಗೆ ವಸೂಲಿ ಮಾಡ್ತಾ ಇದ್ದೀರಿ. ಇದನ್ನ ನಿಲ್ಲಿಸಬೇಕು. ರಾಜ್ಯ ಸರ್ಕಾರಕ್ಕೆ ಇದನ್ನ ಗಮನ ತಂದಿದ್ದೀವಿ. ಅದಕ್ಕಾಗಿ ನಮ್ಮ ಹೋರಾಟ ನಡೀತಾ ಇದೆ. ಇದನ್ನೇನಾರು ಇವರು ಏನಾರು ಹರಾಜು ಪ್ರಕ್ರಿಯೆಯನ್ನ ಮಾಡಿದ್ರೆ 25ಕ್ಕೆ ಹರಾಜು ಪ್ರಕ್ರಿಯೆಗಳು ಮಾಡ್ತಾ ಇದ್ದಾರೆ. ನಮಗೆ ಮಾಹಿತಿ ಕೇಳಿದ್ದೀವಿ. ಇವತ್ತು ಎಷ್ಟು ರೈತರ ಜಮೀನುಗಳನ್ನ ಹರಾಜು ಮಾಡಿದ್ವಿ, ಯಾತಕ್ಕಾಗಿ ಮಾಡಿದ್ವಿ? ಇವತ್ತು ರೈತ ಜಮೀನಿನಲ್ಲಿ ಬೆಳೆದಂತ ಬೆಳೆನೇ ಬರ್ತಾ ಇಲ್ಲ. ನೀವು ಕೊಟ್ಟಂತ ಸಾಲ ಅಲ್ಲಿ ಬೆಳೆನ ಬೆಳೆಯಕ್ ಕೊಡ್ತೀರಿ. ಆ ಬೆಳೆ ಬರ್ದೋದಾಗ ವಿದ್ಯುತ್ ಇಲ್ದಲೆ, ನೀರಿಲ್ದಲೆ ಬೆಳೆ ಬರ್ದೋದಾಗ ಆ ಹಣನ ಎಲ್ಲಿಂದ ನಾವು ತುಂಬಿಸ್ಬೇಕು ಅನ್ನೋ ಪ್ರಶ್ನೆ ಮಾಡಿದೀವಿ. ಇವೆಲ್ಲವನ್ನು ಮನಗಂಡು ನಮ್ಗೆ ಕಾಲಾವಕಾಶಗಳನ್ನ ಮುಂದುವರಿಸಬೇಕು. ನಮ್ಮ ರೈತರನ್ನ ಈ ತರ ಶೋಷಣೆ ಮಾಡಬಾರ್ದು, ಭ್ರಷ್ಟಾಚಾರದ ಮೂಲಕ ನೀವು ರೈತರನ್ನ ಅಳಿಬಾರ್ದು ಅಂತ ಹೇಳಿದೀವಿ. ಆದ್ರೂ ಇವರು ಇವತ್ತು ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಇವತ್ತು ಏನು ಮೈಕ್ರೋ ಫೈನಾನ್ಸ್ ಗಿಂತ ಒಂದ್ ಹೆಜ್ಜೆ ಮುಂದುವರಿರೋ ಅಂತದ್ದು ಇವತ್ತು ಈ ಏನು ರಾಷ್ಟ್ರೀಕೃತ ಬ್ಯಾಂಕ್ಗಳು ಇದನ್ನ ತಪ್ಪಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಇವತ್ತು ಈಗಾಗಲೇ ರೈತರುಗಳು ವಿಷ ಕುಡಿಯುವಂತದ್ದು ಬೇರೆ ಕಡೆ ನಡೀತಾ ಇದೆ, ಬೇರೆ ಬೇರೆ ವಿಚಾರಕ್ಕೆ. ಇವತ್ತು ಬ್ಯಾಂಕ್ ಏನು ಇವತ್ತು ಕೆನರಾ ಬ್ಯಾಂಕಿನ ಎಲ್ಲೇ ಇರ್ಲಿ ಕೆನರಾ ಬ್ಯಾಂಕ್, ಆ ಕೆನರಾ ಬ್ಯಾಂಕ್ ನಲ್ಲೆಲ್ಲ ರೈತರುಗಳ ಮೇಲೆ ಬಹಳ ದಬ್ಬಾಳಿಕೆ ನಡೀತಾ ಇದೆ. ಎಷ್ಟೋ ಜನರು ವಿಷ ಕುಡಿದಿದ್ದಾರೆ. ಆಮೇಲೆ OAP ನಿಲ್ಸಿದ್ದಾರೆ. ಆಮೇಲೆ ಮೋದಿ ಹಣ ಬಂದದ್ದನ್ನ ಇವರು ಕೊಡ್ತಾ ಇಲ್ಲ, ಕೃಷಿಗಾಗಿ ಕೊಟ್ಟಂತ ಹಣನ ಇವ್ರು ಕೊಡ್ತಾ ಇಲ್ಲ. ಇವೆಲ್ಲವನ್ನು ಸಹ ಇವರು ಮಟಗೋಲ್ ಹಾಕತಾ ಇದ್ದಾರೆ. ಇವರು ಯಾವುದೇ ಹೇಳಿಕೆ ಕೇಳಿಕೆ ಇಲ್ದಲ್ಲ ಅವೆಲ್ಲವನ್ನು ತಿಂದು ಮತ್ತೆ ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ಉಪಾಧ್ಯಕ್ಷ ನಾಗೇಶ್, ತಾಲೂಕು ಉಪಾಧ್ಯಕ್ಷ ಕೃಷ್ಣಮೂರ್ತಿ, ನೊಂದ ರೈತ ಮಲ್ಲೇಶ್ ಇತರರು ಉಪಸ್ಥಿತರಿದ್ದರು. ಇಂಗ್ಲಿಷ್ನ ಪರಿಣಾಮದಿಂದ ಕನ್ನಡಕ್ಕೆ ಭದ್ರತೆ ಒದಗಿಸಲು ಮಾತೃಭಾಷೆಯಲ್ಲಿ ಉನ್ನತ ಶಿಕ್ಷಣ ಕಡ್ಡಾಯವಾಗಬೇಕು ಎಂದು ಹಾಸನದಲ್ಲಿ ಹೋರಾಟಗಾರ RP ವೆಂಕಟೇಶ್ ಮೂರ್ತಿ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಅಮಿತ್ ಶಾ ರವರ ಮಾತಿನ ಪ್ರಕಾರ ತಮಿಳುನಾಡು ಸರ್ಕಾರವನ್ನ ವೈದ್ಯಕೀಯ ಮತ್ತು ಎಂಜಿನಿಯರಿಂಗ್ ಶಿಕ್ಷಣವನ್ನ ತಮಿಳು ಮಾಧ್ಯಮದಲ್ಲಿ ನಡೆಸಲು ಸವಾಲು ಹಾಕಿದೆ. ಇಂಗ್ಲಿಷ್ ಮಾಧ್ಯಮದ ಪ್ರಭಾವದಿಂದ ದೇಶದ ಭಾಷೆಗಳು ಮುಚ್ಚಿ ಹೋಗುತ್ತಿವೆ. ಆದ್ದರಿಂದ ಪ್ರಾಥಮಿಕ ಶಿಕ್ಷಣ ಮಾತ್ರವಲ್ಲ, ಉನ್ನತ ಶಿಕ್ಷಣವು ದೇಶೀಯ ಭಾಷೆಗಳಲ್ಲಿ ನಡೆಯಬೇಕೆಂದು ಶೃಂಗಾಲವಾಡಿದವರು ಹಲವು ರಾಷ್ಟಗಳಲ್ಲಿ ಉನ್ನತ ಶಿಕ್ಷಣವು ತಮ್ಮ ಭಾಷೆಗಳಲ್ಲಿ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ವೈದ್ಯಕೀಯ ಮತ್ತು ಎಂಜಿನಿಯರಿಂಗ್ ಶಿಕ್ಷಣ ಆರಂಭಿಸಬೇಕೆಂದು UR ಅನಂತಮೂರ್ತಿ ಹಾಗೂ ಇತರ ಕನ್ನಡಪರ ಚಿಂತಕರು ಹೋರಾಟವನ್ನ ಮಾಡುತ್ತಿದ್ದಾರೆ. ಕನ್ನಡ ಭಾಷೆಯ ಉಳಿವಿಗೆ ಉನ್ನತ ಶಿಕ್ಷಣವು ಕನ್ನಡದಲ್ಲಿ ದೊರಕಬೇಕೆಂದು ಕಠಿಣ ಹೋರಾಟಗಳನ್ನು ನಡೆಸಬೇಕು ಎಂದು ಹೇಳಿದರು. ಕರ್ನಾಟಕದಲ್ಲಿ ಇವತ್ತು ಎಲ್ಲ ಚಿಂತಕರು ಹೇಳ್ತಾ ಇರುವಂತದ್ದು ನಮ್ಮ ತ್ರಿಭಾಷಾ ನೀತಿ ನಮಗೆ ಉತ್ತರದವರು ಯಾರು ಕೂಡ ಒಂದು ತ್ರಿಭಾಷಾ ನೀತಿ ಅನುಸರಿಸುವುದಿಲ್ಲ. ಎಲ್ಲೂ ಕೂಡ ಉತ್ತರದಲ್ಲಿ ತಮಿಳು ಭಾಷೆ ಕಲಿಯಲ್ಲ, ಅಥವಾ ಕನ್ನಡ ಕಲಿಯಲ್ಲ, ತೆಲುಗು ಕಲಿಯಲ್ಲ, ಮಲಯಾಳಂ ಕಲಿಯಲ್ಲ. ನಾವು ಮಾತ್ರ ಹಿಂದಿ ಕಲಿಬೇಕು, ಇಂಗ್ಲಿಷು ಕಲಿಬೇಕು, ಹಿಂದಿ ನಮ್ಗೆ ಯಾಕೆ ಸಂಕಟ ಮಾಡ್ಬೇಕು? ನೀವು ಕಲ್ತ್ಕೊಂಡಿದ್ರೆ ಎಲ್ಲರೂ ಒಂದು ಉತ್ತರದ ಭಾರತದಲ್ಲಿ, ಉತ್ತರ ರಾಜ್ಯಗಳಲ್ಲಿ ಕನ್ನಡ ಪ್ರಚಾರ ಸಮಿತಿ ಇದೆಯಾ? ಹಿಂದಿ ಪ್ರಚಾರ ಸಮಿತಿ ಎಲ್ಲ ಕಡೆ ಇದೆ. ತಮಿಳು ಪ್ರಚಾರ ಸಮಿತಿ ಇದೆಯಾ? ತೆಲುಗು ಪ್ರಚಾರ ಸಮಿತಿ ಇದೆಯಾ? ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ವಿಚಾರ ಏನು ಅಂತಂದ್ರೆ, ಭಾರತ ಹಲವಾರು ರಾಷ್ಟ್ರೀಯತೆಗಳ, ಹಲವಾರು ನಾಡುಗಳ ಒಕ್ಕೂಟ ಇದೆ. ಇದು ನಿಜ ಆಗ್ಬೇಕು ಅಂತಂದ್ರೆ ಭಾರತವನ್ನ ಹಲವಾರು ಒಂದು ಸಂಯುಕ್ತ ಸಂಸ್ಥಾನ ಅಂತ ಕರಿಬೇಕಾಗುತ್ತೆ. ಅಮೆರಿಕ ಹೇಗೆ ಸಂಯುಕ್ತ ಸಂಸ್ಥಾನ ಮತ್ತು USSR ಹೇಗಿತ್ತು? ಯಾಕೆಂತಂದ್ರೆ ಇದನ್ನ ನಾವು ಒಂದು ಭಾಷೆ ಇಲ್ಲ ನಮ್ಮಲ್ಲಿ. ಪ್ರತಿ ಭಾಷೆಯೂ ಕೂಡ ಗಟ್ಟಿತನ ಇದೆ, ಪ್ರತಿ ಭಾಷೆಯೂ ಕೂಡ ಒಂದು ದೊಡ್ಡ ಇತಿಹಾಸ ಇದೆ. ನಾವು ಇಂಗ್ಲಿಷ್ಗಿಂತ ಕಡಿಮೆನಲ್ಲ ಕನ್ನಡ. ಇವತ್ತು ಹೊಸ ವಿಷಯಗಳು. ಪತ್ರಿಕಾಗೋಷ್ಠಿಯಲ್ಲಿ ವಿಶ್ವಪಥ ಬಳಗದ P ಪುರುಷೋತ್ತಮ್, ತಿರುಪತಿ ಹಳ್ಳಿ ಶಿವಶಂಕರಪ್ಪ ಹಾಗೆ ಪರಮಶಿವಯ್ಯ ಇತರರು ಉಪಸ್ಥಿತರಿದ್ದರು. ಸಕಲೇಶ್ಪುರ ಸ್ವಾಮಿ ರಥೋತ್ಸವದ ಅಂಗವಾಗಿ ನಡೆದ 67ನೇ ಜಾತ್ರೆಯಲ್ಲಿ ಭಾರೀ ಅಕ್ರಮ ನಡೆದಿದೆ ಎಂದು ಕಲಾವಿದ ಸಂಘದ ಅಧ್ಯಕ್ಷ HE ರಮೇಶ್ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಾತ್ರೆ ಎಂಬುದು ಕಲಾವಿದರಿಗೆ ಮೋಸ ಮಾಡಿ ಲಕ್ಷಾಂತರ ರೂಪಾಯಿ ದೋಚುವ ಒಂದು ದಂಧೆಯಾಗಿದೆ ಎಂದು ಆರೋಪಿಸಿದರು. ಜಾತ್ರೆ 15 ದಿನ ನಡೆಯಿತು. ಇದರಲ್ಲಿ ಕೆಲವು ದಿನ ಮಾತ್ರ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಬಹಳಷ್ಟು ದಿನ ಕಾರ್ಯಕ್ರಮ ನಡೆದಿಲ್ಲ. ಹೀಗಿದ್ರೂ ಸಹ ಇವರು ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದಿದೆ ಎಂದು ಬಿಲ್ಲು ಮಾಡಿಕೊಟ್ಟಿದ್ದಾರೆ ಎಂದರು.
67ನೇ ಸಕಲೇಶಪುರ ಜಾತ್ರಾ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಈ ಜಾತ್ರಾ ಮಹೋತ್ಸವದಲ್ಲಿ ನಮಗೆ ಕಲಾವಿದರಿಗೆ ಅನ್ಯಾಯ ಆಗಿರೋ ಬಗ್ಗೆ ಈ ದಿನ ಪತ್ರಿಕಾ ಗೋಷ್ಠಿಯನ್ನು ಕರೆದಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ಗುತ್ತಿಗೆದಾರರಾದಂಥ ಶ್ರೀಯುತ ಎಂ.ಎ. ಲೋಕೇಶ್ ಅವರವರು ಸಾಂಸ್ಕೃತಿಕ ಕಾರ್ಯಕ್ರಮದ ಗುತ್ತಿಗೆದಾರರಾಗಿ ಟೆಂಡರ್ ಅವರಿಗಾಗಿರುತ್ತೆ. ಆದ್ರೆ ಇಲ್ಲಿ ಒಳ ಒಪ್ಪಂದದ ಪ್ರಕಾರ ಅವ್ರಿಗೆ ಬಿಲ್ಲು ತಕ್ಷಣ ಮಾಡ್ಕೊಳ್ಳೋದಕ್ಕೆ ಆಗದಿದ್ದ ಕಾರಣ ಇಲ್ಲಿ ಒಳ ಒಪ್ಪಂದದ ಕೆಲವು ಸದಸ್ಯರು, ಪುರಸಭೆ ಸದಸ್ಯರು ಮತ್ತು ಅಧಿಕಾರಿಗಳು ಇವರೆಲ್ಲ ಸೇರ್ಕೊಂಡು ಈ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರತಿ ವರ್ಷ ಅನ್ಯಾಯ ಆಗ್ತದೆ ನಮಗೆ. ಇದನ್ನ ನಾವು 5 ವರ್ಷದಿಂದನೇ ಖಂಡನೆ ಮಾಡಿಬಿಟ್ಟು, ಆದ್ರೆ ಈ ನಮಗೆ ಕೆಲವರು ಪುರಸಭೆಯ ಸದಸ್ಯರು ಸರಿಯಾಗಿ. ಕಲಾವಿದರ ಸಂಘದ ಸದಸ್ಯ ಪ್ರಿಯಾಂಕಾ ಮಾತನಾಡಿ, ಸಕಲೇಶಪುರ ಸ್ವಾಮಿ ಹೆಸರಿನಲ್ಲಿ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಮನರಂಜನಾ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಬಹಳ ಉತ್ತಮವಾಗಿ ನಡೆಯಬೇಕು ಎಂಬ ದೃಷ್ಟಿಯಿಂದ ನಾನು ಸಂಬಂಧಪಟ್ಟವರಿಗೆ ಭೇಟಿ ಮಾಡಿ ಮೈಸೂರಿನಿಂದ ಕಲಾವಿದರನ್ನ ತಂದು ಉತ್ತಮವಾದ ಕಲಾ ಪ್ರದರ್ಶನ ಮಾಡುವ ಆಸೆಯನ್ನ ಹೊಂದಿದ್ದೆ. ಆದರೆ ಕಲಾವಿದರನ್ನ ಈ ಮಟ್ಟಕ್ಕೆ ದುರ್ಬಳಕೆ ಮಾಡಿಕೊಳ್ಳುತ್ತಾರೆ, ಅವಮಾನಿಸುತ್ತಾರೆ ಎಂದು ತಿಳಿದಿರಲಿಲ್ಲ ಎಂದು. ನನ್ನ ಪೇಮೆಂಟ್ ನೀವು ಕೊಡ್ಬೇಡಿ. ಸ್ಥಳೀಯ ಕಲಾವಿದರಾಗಿ ನಾನು ಬರೋಂತ ಕಲಾವಿದರಿಗೆ ನಾನು ದಯವಿಟ್ಟು ಪೇಮೆಂಟ್ ಮಾಡಿ ಅಟ್ಲೀಸ್ಟ್ 55,000 ಮಾತ್ರ ಕೊಡಿ ಅಂತ ನಾನು ಕೇಳ್ಕೊಂಡೆ. 5,000 ಕಡಿಮೆ ಆದ್ರು ಅಂತ ಅವ್ರು ಒಪ್ಕೊಳ್ಳಿಲ್ಲ. 30,000 ಮೇಡಮ್ ನಮ್ ಕಡೆಗೆ ಇಷ್ಟೇನೆ ಮೇಡಮ್ ಕೊಡಕ್ಕಾಗೋದು ಅಂತ ಹೇಳಿ 30,000ಕ್ಕೆ ನಾನು ಒಪ್ಕೊಂಡ್ರು. ನಾನು ಮಾಡಿದೆ ಹಠಕ್ಕೆ, ಯಾಕಂದ್ರೆ ನಾನು ಇಷ್ಟೊಂದು ಹರ್ಟ್ ಮಾಡಿದ್ರಲ್ಲ, ಇಲ್ಲ ನಾನು ಈ ಭಾಗದಲ್ಲಿ ಕಾರ್ಯಕ್ರಮ ಮಾಡ್ಲೇಬೇಕು, ನಮ್ಮ ಮೈಸೂರು ಕಲಾವಿದರು ಬರ್ಲೇಬೇಕು, ಮಾಡ್ಬೇಕು ಅಂತ ನಾನು ಒಪ್ಕೊಂಡು ಮಾಡಿದೆ ಸರ್. ಬಟ್ ಕೈಯಿಂದ 15,000 ರೂಪಾಯಿ ಅಮೌಂಟ್ ಹೋಯ್ತು, ಪ್ರತಿಯೊಂದು ಅಮೌಂಟ್. ಬಟ್ ನಮ್ಮ ಕಲಾವಿದರು ಬಂದ್ರೆ ಊಟಕ್ಕೆ ಲೆಕ್ಕ ಹಾಕಲ್ಲ ಬಿಡಿ ಸರ್. ಅದು ಸ್ವಲ್ಪ ಕಲಾವಿದ ಜೂನಿಯರ್ ಅಪ್ಪು ಮಾತನಾಡಿ, ನಾನು ರಾಜ್ಯಾದ್ಯಂತ ಕಾರ್ಯಕ್ರಮಗಳನ್ನ ನೀಡುತ್ತೇನೆ. ಎಲ್ಲಾ ಕಡೆ ಕಲಾವಿದರನ್ನ ಬಹಳ ಗೌರವದಿಂದ ನಡೆಸಿಕೊಳ್ತಾರೆ. ಆದರೆ ಸಕಲೇಶಪುರದ ಪುರಸಭೆ ಮಾತ್ರ ಕಲಾವಿದರನ್ನ ಅತ್ಯಂತ ಹೀನಾಯವಾಗಿ ನಡೆಸಿಕೊಂಡಿದೆ ಎಂದರು. ಮೊದಲನೇದಾಗಿ ಪತ್ರಕರ್ತರ ಸಂಘ ಸಕಲೇಶಪುರ ಹಾಗೂ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ತಿಳಿಸ್ತಾ, ವಿಷಯ ಏನಪ್ಪ ಅಂದ್ರೆ ಮೊನ್ನೆ ತಾನೆ ಒಂದು ತಿಂಗಳಿಂದ ನಡೆದಂತ 67ನೇ ಜಾತ್ರಾ ಮಹೋತ್ಸವ ಸಕಲೇಶಪುರ. ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಇರುತ್ತೆ. ನಾವೆಲ್ಲ ಕಲಾವಿದರು, ನಮ್ಮ ಸ್ಥಳೀಯ ಕಲಾವಿದರು ಕಾರ್ಯಕ್ರಮ ಕೊಟ್ಟಿರ್ತೀವಿ. ಅಲ್ಲಿ ತುಂಬಾ ಕಲಾವಿದರು ಅನ್ಯಾಯ ಆಗಿದೆ. ಈ ವಿಷಯವಾಗಿ ನಾವು ಯಾವ ರೀತಿ ಅನ್ಯಾಯಪ್ಪ ಅಂದ್ರೆ, ನಮಗೆ ಒಂದು ಹಣದ ಅನ್ಯಾಯ, ಜೊತೆಗೆ ಅಲ್ಲಿ ಅನೇಕ ಸಮಸ್ಯೆಗಳು, ಕಲಾವಿದರಿಗೆ ಅನೇಕ ಸಮಸ್ಯೆಗಳಾಗಿವೆ. ಅದು ನನಗೆ ಕೂಡ ಹೆಚ್ಚಿನದಾಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಏನಪ್ಪ ಅಂದ್ರೆ, ಒಂದು ಕಲಾವಿದರು ನಮ್ಮನ್ನು ನಂಬ್ಕೊ ಬಂದಿರ್ತಾರೆ, ಒಂದು ಕಾರ್ಯಕ್ರಮ ಮಾಡ್ಬೇಕು ನಮ್ಮ ನಂಬ್ಕೊ ಬಂದಿರ್ತಾರೆ. ಯಾವ ರೀತಿ ನಮ್ಗೆ 200,000 ಕಾರ್ಯಕ್ರಮ ಬರ್ತೀವಿ ಅಂತ ಬಂದಿರ್ತಾರೆ. ನಾವು ಅವರಿಗೆ ಯಾವ ರೀತಿ ಕಳಿಸಿದ್ದೀವಿ. ಕಲಾವಿದರ ಸಂಘದ ಜಿಲ್ಲಾಧ್ಯಕ್ಷ ಕುಮಾರ್ ಮಾತನಾಡಿ, ಕಲಾವಿದರನ್ನ ಈ ರೀತಿಯಾಗಿಯೂ ನಡೆಸಿಕೊಳ್ಳುತ್ತಾರೆ ಎಂಬುದು ಬಹಳ ದುಃಖದ ವಿಷಯ. ಸಕಲೇಶಪುರಕ್ಕೆ ಒಂದು ವಿಶೇಷ ಗೌರವವಿದೆ. ಕೆಲವು ಪುರಸಭೆಯಿಂದ ಗೌರವಕ್ಕೆ ಧಕ್ಕೆ ಬರ್ತಿದೆ. ನಾವು ಜಿಲ್ಲಾಧಿಕಾರಿಗಳಿಗೆ, ಲೋಕಾಯುಕ್ತಕ್ಕೆ, ನಗರಾಭಿವೃದ್ಧಿಗೆ, ಸರ್ಕಾರಕ್ಕೆ ದೂರು ಸಲ್ಲಿಸುತ್ತೇವೆ. ಇದು ನಮ್ಮ ಆರ್ಥಿಕ ಸಮಸ್ಯೆ ಮಾತ್ರವಲ್ಲ, ಸ್ವಾಭಿಮಾನದ ಸಮಸ್ಯೆಯೂ ಆಗಿದೆ. ಶಿಕ್ಷೆಯಾಗುವಂತೆ ಹೋರಾಟ ನಡೆಸುತ್ತೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕಲಾವಿದರ ಸಂಘದ ಪ್ರಧಾನ ಕಾರ್ಯದರ್ಶಿ ಯೋಗೇಶ್, ಸದಸ್ಯ ಅಂಜಲಿ ಇದ್ದರು. ಹಾಸನದಲ್ಲಿ ಅಕ್ರಮ ಮತಾಂತರ ಹಾಗೂ ದೈಹಿಕ ಹಲ್ಲೆಗೆ ಶಿಕಾರಾಗಿದ್ದು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ರೂ ಪ್ರಯೋಜನವಾಗ್ತಾ ಇಲ್ಲ ಎಂದು ಬುಧವಾರ ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗಿದ್ದ ಲಕ್ಷ್ಮಿ ಸಹಾಯ ಕೇಳಿದ್ದಾರೆ. ಹಾಸನದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಮಾಧ್ಯಮದವರೊಂದಿಗೆ ಲಕ್ಷ್ಮಿ ಮಾತನಾಡಿ, ನಾನು 26 ವರ್ಷಗಳಿಂದ ಸಿಎಸ್ಐ ಚರ್ಚ್ನಲ್ಲಿ ಯೇಸುವಿಗೆ ಕನ್ವರ್ಟ್ ಆಗಿದ್ದು ರೋಮನ್ ಕ್ಯಾಥೋಲಿಕ್ ಧರ್ಮದಲ್ಲಿ ಸೇರಿದ್ದೇನೆ. ಈಗ ನನ್ನ ಮೇಲೆ ದೈಹಿಕ ಹಲ್ಲೆ ಹಾಗೂ ಒತ್ತಡಗಳು ಹೆಚ್ಚಾಗಿವೆ. ಕ್ರಮ ಕೈಗೊಳ್ಳಿ, ನನಗೆ ನ್ಯಾಯ ಕೊಡಿ ಎಂದು ಮನವಿಯನ್ನ ಮಾಡಿದರು. ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಸಂಯೋಜಕ ಲೋಕೇಶ್ ಮಾಧ್ಯಮದವರೊಂದಿಗೆ ಮಾತನಾಡಿ, ಮತಾಂತರ ಕಾನೂನು ಜಾರಿಯಲ್ಲಿದ್ದರೂ ಅಕ್ರಮ ಮತಾಂತರ ಮತ್ತು ಕ್ರಿಶ್ಚಿಯನ್ ಹಾವಳಿ ನಡೀತಾ ಇದ್ದು, ಪೊಲೀಸ್ ಮತ್ತು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ರೂ ಕ್ರಮವಿಲ್ಲ. ಪ್ರಾಣ ಬೆದರಿಕೆ ಎದುರಿಸ್ತಾ ಇದ್ದ ಲಕ್ಷ್ಮಿ ಕ್ರಿಶ್ಚಿಯನ್ ಸಮುದಾಯದ ಷಡ್ಯಂತ್ರ ಹಾಗೂ ಕ್ರಮ ಜರುಗಿಸಲು ಆಗ್ರಹಿಸಿದ್ದಾರೆ. ಸರ್, ನನ್ನ ಹೆಸರು ಲಕ್ಷ್ಮಿ ಅಂತ. 18 ವರ್ಷದಿಂದ ನಾನು ಚರ್ಚಲ್ಲಿ ಕೂತಿದ್ದೀನಿ ಸರ್. ಆದ್ರೆ ನನಗೆ ಗೊತ್ತಿಲ್ಲ ನಾನು ಇವರೆಲ್ಲ ಹಿಂಗ್ ಮಾಡ್ತಾರೆ ಅಂತ. 18 ವರ್ಷದಿಂದ ಕೂತಿರುವಾಗ ಇಷ್ಟು ವರ್ಷ ಏನು ಮಾಡಿಲ್ಲ ಸರ್. ಈ 3 ವರ್ಷದಿಂದ ಇವರು ನಿಮ್ಮನ್ನ ಊರವ್ರ ಮನೆಯವ್ರನ್ನೆಲ್ಲ ಕರ್ಕೊಂಡ್ಬಂದು ಸೇರಿಸಿ ಮಾಡಿ ಮಟ್ಟಿ ಅಂತ ಹೇಳ್ತಿದ್ದಾರೆ. ಅದ್ರ ನನಗೆ ಅಲ್ಲಿ ದೇವ್ರು ಆರಿಸ್ಕೊಂಡು ನನಗೊಂದು ಸೇವೆ ಅಂತ ಕೊಟ್ಟಿದ್ದಾರೆ. ಆ ಸೇವೆ ಕೊಡ್ಬೇಕಲ್ಲ ಇವರು, ಅದಕ್ಕೋಸ್ಕರ ನಿಮ್ಮ 3 ಮನೆಯವ್ರಂತ ಸೇರಿಸಿ, ಅಕ್ಕ ತಂಗಿಯರು ಸೇರಿಸಿ, ನಿಮ್ಮ ಮಕ್ಕಳನ್ನ ಸೇರಿಸಿ ಅಂತ ಹೇಳಿ ಅವರು ಸ್ವತಂತ್ರದಲ್ಲಿ ಅವರಿದ್ದಾರೆ ಸರ್. ಅವ್ರಿಗೆ ಬರಕ್ ಇಷ್ಟ ಇಲ್ಲ. ನಾನ್ ಗೊತ್ತಿದ್ದಾನೆ ಅವ್ರಿಗೆ ತಲೆ ಕೊಟ್ಟಿದ್ದೀನಿ, ಆದ್ರೆ ನಾನು ಅನುಭವಿಸ್ತಾ ಇದ್ದೀನಿ. ಆದ್ರೆ ಈಗ ನನಗೆ ಅವ್ರು ಹಿಂಸೆ ಪಡಿಸ್ತಾ ಇದ್ದಾರೆ. ಇದು ನನಗೂ ಅಲ್ಲಿರಕ್ ಇಷ್ಟ ಇಲ್ಲ. ಹೌದು ಸರ್. ಸರ್ ಇದೇ ಊರಲ್ಲಿ ಸರ್.
ಇದೆ CSI ಚರ್ಚ್ ಸರ್. ಅಲ್ಲೇ ಮಾಡ್ತೇನೆ. ಅಲ್ಲಿ ಏನು ಮಾಡ್ತಿರ್ಲಿಲ್ಲ, ಅಲ್ಲಿ ಚರ್ಚಿಗೆ ಹೋಗ್ತಿದ್ದೆ, ಮನೆಗೆ ಬರ್ತಿದ್ದೆ ಸರ್. ಅವಾಗ ಸುಮ್ಮನೆ ಚರ್ಚೆ ಆಗ್ತಿದೆ. ಹೌದು ಸರ್. ಈಗ ಏನಾಗ್ಬೇಕು? ಈಗ ಏನಾಗ್ಬೇಕು ಅಂದ್ರೆ ದೇವ್ರು ಇವತ್ತು ಮತಾಂತರ ಕಾನೂನು ಜಾರಿಯಲ್ಲಿದ್ರು ಅಕ್ರಮ ಮತಾಂತರ ಯಾವ ಮಟ್ಟಿಗೆ ನಡೀತಾ ಇದೆ ಅನ್ನೋದನ್ನ ಇವತ್ತು ಹಿಂದೂ ಸಮಾಜ ಅರ್ಥ ಮಾಡ್ಕೊಳ್ಬೇಕು, ಮತ್ತು ಇವತ್ತಿನ ಕ್ರಿಶ್ಚಿಯನ್ರ ಹಾವಳಿ ಯಾವ ರೀತಿ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಅವರು ಸತ್ತಾಗ ಕೂಡ ಅವರಿಗೆ ಹಣವನ್ನ ತಿಂಗಳು ಕಂತಿನ ರೂಪಾಯಿ ಮೂಲಕ ರಸೀದಿ ಪಡೆದು ಕಟ್ಟಿ ಅವರ ಸಾವಿಗೆ ಅವರೇ ಹಣವನ್ನು ಪಾವತಿ ಮಾಡಬೇಕು. ಆ ರೀತಿಯ ಅನಿಷ್ಟ ಪದ್ಧತಿ ಈ ಕ್ರಿಶ್ಚಿಯನ್ ಸಮುದಾಯದಲ್ಲಿ ಇದೆ. ಇದನ್ನ ದಾಖಲೆಯನ್ನ ಕೂಡ ಆ ತಾಯಿ ನಿಮ್ ಮುಂದೆ ಇಟ್ಟಿದ್ದಾರೆ. ಯಾವ ಮಟ್ಟಿಗೆ ಇವತ್ತು ನಡೀತಾ ಇದೆ ಕ್ರಿಶ್ಚಿಯನ್ ಮಾಫಿಯಾ ಅನ್ನೋದನ್ನ ಈ ಸಮಾಜ ಅರ್ಥ ಮಾಡ್ಕೊಳ್ಬೇಕು, ಮತ್ತು ಪೊಲೀಸ್ ಇಲಾಖೆ ಅರ್ಥ ಮಾಡ್ಕೊಳ್ಬೇಕು. ನಗರ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ರು ಅವನು ಯಾರು ಪಾದ್ರಿ ಅನ್ನೋ ವಿರುದ್ಧ ಕರೆದು ಒಂದು ಸ್ಟೇಷನ್ ಅಲ್ಲಿ ವಿಚಾರಣೆ ಮಾಡುವಷ್ಟು ಸೌಜನ್ಯ ಪೊಲೀಸ್ ಇಲಾಖೆಯಲ್ಲಿ ಇನ್ನೂ ಆಗಿಲ್ಲ ಅನ್ನೋದು ಯಾವ ಮಟ್ಟಿಗೆ ಇದೆ ಅನ್ನೋದನ್ನ ಹೇಳ್ಕೋಬೇಕು. ಅವ್ರೇನು ಅಂದ್ರೆ ಅವ್ರಿಗೆ ದೈಹಿಕ ಮತ್ತು ಮಾನಸಿಕವಾಗಿ ಹಿಂಸೆ ಅವ್ರಿಗೆ ಇರೋದ್ರಿಂದ ಈಗ ಬಂದು ನಿಮ್ ಮುಂದೆ ನಿಂತಿದ್ದಾರೆ. ಅದೇ ರೀತಿ ಜಿಲ್ಲಾಧಿಕಾರಿಗಳಿಗೂ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದಾರೆ, ಅವ್ರಿಗೂ ತಮ್ಮ ಪ್ರಾಣ ಬೆದರಿಕೆ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಇದು ಅವ್ರ ಸಮಸ್ಯೆ ಏನು ಅಂದ್ರೆ ಒಂದು ಬಡತನದ ವ್ಯವಸ್ಥೆ. ಪತ್ರಿಕಾಗೋಷ್ಠಿಯಲ್ಲಿ ವಿಶ್ವಪಥ ಬಳಗದ ಪಿ ಪುರುಷೋತ್ತಮ್, ತಿರುಪತಿ ಹಳ್ಳಿ ಶಿವಶಂಕರಪ್ಪ ಹಾಗೆ ಪರಮಶಿವಯ್ಯ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಡಾನೆ ಸೆರೆ ಕಾರ್ಯಾಚರಣೆ ಆಪರೇಷನ್ ವಿಕ್ರಾಂತ್ 2ನೇ ದಿನಕ್ಕೆ ತಾತ್ಕಾಲಿಕ ಶಿಬಿರದಲ್ಲಿ ಸಾಕಾನೆಗಳು. ಯಾವುದೇ ಕಾಯಿಲೆ ಇರಲಿ ಮೊದಲು ಚಿಕಿತ್ಸೆ ಪಡೆಯಿರಿ, ವೈದ್ಯರ ಸಂಘದ ಅಧ್ಯಕ್ಷ ಡಾಕ್ಟರ್ ಶ್ರೀರಂಗ ಡಾಂಗೆ ಸಲಹೆ.